ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಹೇಗಿದ್ದೀರಾ ಎಲ್ಲರೂ? ನಾನು ಚೆನ್ನಾಗಿದ್ದೇನೆ, ನೀವು ಚೆನ್ನಾಗಿದ್ದೀರಾ ಅಂತ ತುಂಬ ಭಾವಿಸ್ತೇನೆ. ಸೊ ನನ್ನ ಫಸ್ಟ್ ವಿಡಿಯೋ ಅಂದರೆ ಬೇಬಿ ಬರ್ತ್ಡೇ ವಿಡಿಯೋ ಹೇಗೆ ಪ್ರಿಪ್ರೇಷನ್ ಎಲ್ಲ ಆಯಿತು ಅಂತ ನೀವು ಈಗಾಗಲೇ ನೋಡಿರ್ತೀರಾ. ಸೊ ಇದು ಬಂದುಬಿಟ್ಟು ಸೆಕೆಂಡ್ ವ್ಲಾಗ್, ಅಂದರೆ ಬರ್ತ್ಡೇ ಪಾರ್ಟಿದ್ದು. ಸೊ ಏನೆಲ್ಲ ಪ್ರಿಪ್ರೇಷನ್ ಮಾಡಿದ್ದೀವಿ ಅಂತ ನೋಡಿ. ಇವತ್ತು ಅಂದರೆ 14th ಡೇ ದಿನ ಕೇಕ್ ಕಟ್ಟಿಂಗ್ ಎಲ್ಲ ಮಾಡಿದ್ದೆ. ಬೇರೆಯೇ ಆಲ್ರೆಡಿ ಹೇಳಿದ್ನಲ್ವ, 2 ಕೇಕ್ ಕಟ್ಟಿಂಗ್ ಮಾಡಿದ್ದೆ ಅಂತ. ಇವಾಗ ಮನೆಯಲ್ಲಿ ನನ್ನ ನೆಪ್ಯೂಸ್ ಆ್ಯಂಡ್ ನೈಸೀಸ್ ಎಲ್ಲರೂ ಇದ್ದರು, ಹಾಗಾಗಿ ನಾನು ಒಂದು ಪಾರ್ಟಿ ಇಟ್ಕೊಂಡಿದ್ದೆ. ಇದು ಒಳ್ಳೆ ಫ್ಲೇವರು, ಪೈನಾಪಲ್ ಫ್ಲೇವರು, ತುಂಬ ಚೆನ್ನಾಗಿತ್ತು. ಸಲ್ವಾಸ್ ಕೇಕ್ ಅಂತ, ಅವರಿಂದ ತುಂಬ ಒಳ್ಳೆ ಕೇಕ್ ಮಾಡ್ತಾರೆ. ನೀವು ಕೂಡ ಅಲ್ಲಿ ಹೇಳಿ, ಬೇಕು ಅಂದರೆ ಕಾಮೆಂಟ್ ಮಾಡಿ. ಹ್ಯಾಪಿ ಬರ್ಡೇ ಮೈ ಏಂಜಲ್, ದ ಡೇ ಯು ಆರ್ ಬೋರ್ನ್ ವಾಸ್ ದ ಗ್ರೇಟೆಸ್ಟ್ ಮೂಮೆಂಟ್ ಇನ್ ಮೈ ಲೈಫ್. I am so proud that you are my daughter. May Allah gives you a bright future, my dear. Happy birthday to you. Happy birthday to you. Happy birthday, happy birthday, happy birthday to you. Happy birthday to you. Happy birthday to you. Happy birthday to you. ಅಲ್ಹಮ್ದುಲಿಲ್ಲಾ, ತುಂಬ ಖುಷಿ ಆಗ್ತಿದೆ ನನಗೆ. ನನ್ನ ಮಗಳಿಗೆ 2 ಇಯರ್ ಕಂಪ್ಲೀಟ್ ಆಯಿತು. ಸೊ ಇವಾಗ ನಾನು ತುಂಬ ಖುಷಿಯಲ್ಲಿದ್ದೇನೆ. ನನ್ನ ಮಗಳಿಗೆ ದೇವರು ಇನ್ನೂ ಕೂಡ ಆರೋಗ್ಯ ಆಯುಷ್ಯ ತುಂಬ ಕೊಡಲಿ, ಹಾಗೆ ಬುದ್ಧಿನೂ ಕೊಡಲಿ, ಒಳ್ಳೆಯ ಬುದ್ಧಿ ಕೂಡ ಕೊಡಲಿ ಅವಳಿಗೆ. ಇನ್ನೂ ಮಕ್ಕಳು ತುಂಬ ಬೇಗ ದೊಡ್ಡವರಾಗ್ತಿದ್ದಾರೆ ಅಂತ ತುಂಬ ಖುಷಿನೂ ಆಗ್ತದೆ, ಬೇಸರ ಆಗ್ತಿದೆ. ಯಾಕಂದರೆ ನಾವು ಅವರ ತುಂಟಾಟ ಎಲ್ಲವನ್ನು ಮಿಸ್ ಮಾಡ್ಕೊಳ್ತಿದ್ದೇವೆ. ಸೊ ಎಲ್ಲರೂ ನೋಡಿ ಇವಾಗ ಗಿಫ್ಟ್ ಎಲ್ಲ ಕೊಡ್ತಿದ್ದಾರೆ. ಮಕ್ಕಳಿಗೆ ತುಂಬ ಕ್ಯೂರಿಯಾಸಿಟಿ, ಯಾವುದು ಕೊಡಬೇಕು ಕೊಡ್ತೀವಿ ಅಂತ. ಆಮೇಲೆ ತುಂಬ ಗಿಫ್ಟ್ ಎಲ್ಲ ಸಿಕ್ಕಿತ್ತು ನೋಡಿ, ಡ್ರೆಸ್ ಎಲ್ಲ, ಆಮೇಲೆ ಟಾಯ್ಸ್ ಎಲ್ಲನೂ ಕೊಟ್ಟಿದ್ರು. ಅಂದರೆ ನನ್ನ ನಾದಿನಿಯರು ಬಂದಿದ್ರಲ್ಲ, ಅವರದೆಲ್ಲ ಗಿಫ್ಟ್ ಇತ್ತು. ಹಾಗೆ ಅದರೊಟ್ಟಿಗೆ ನಾನು ನನ್ನ ಅಪ್ಪ ಅಮ್ಮನನ್ನು ಕೂಡ ಇನ್ವೈಟ್ ಮಾಡಿದ್ದೆ, ಅವರು ಕೂಡ ಬಂದಿದ್ದರು. ಆಮೇಲೆ ಎಲ್ಲರನ್ನೂ ಜಾಸ್ತಿ ಇನ್ವೈಟ್ ಮಾಡಲಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೆ ಅಷ್ಟೇ. ಆಮೇಲೇನು ನೋಡಿ, ಗಿಫ್ಟೆಲ್ಲ ಮಕ್ಕಳಿಗೆಲ್ಲ ತುಂಬ ಖುಷಿ. ಅನ್ಬಾಕ್ಸಿಂಗ್ ಮಾಡ್ತಿದ್ದೀವಲ್ವ, ಹಾಗೆ. ಮತ್ತು ನೆಹಜನಿಗೆ ಉಂಟಲ್ವ, ಅವಳಿಗೆ ಈ ಡ್ರೆಸ್ಸೆಲ್ಲ ನೋಡೋದು ಇಂಟ್ರೆಸ್ಟೇ ಇಲ್ಲ. ನೋಡಿ ಅವಳ ಕೈಯಲ್ಲಿ ಏನಿದೆ ಅಂತ. ಅವಳಿಗೆ ಟಾಯ್ಸ್ ಸಿಕ್ಕಿದೆಯಲ್ವ, ಅದು ಸಾಕು ಅವಳಿಗೆ ಅಷ್ಟೇ. ಇದರ ಕಡೆ ಗಮನನೇ ಇರಲಿಲ್ಲ ಅವಳಿಗೆ, ಖಾಲಿ ಅದರಲ್ಲಿ ಮಾತ್ರ ಆಟ ಆಡ್ತಿದ್ಲು. ಆಮೇಲೆ ಏನು ಗೊತ್ತಾ, ನಾನು ಇದು ಕೂಡ ಜಾಸ್ತಿ ಗ್ರ್ಯಾಂಡಾಗಿ ಮಾಡಲಿಲ್ಲ. ಇನ್ನು ನೆಕ್ಸ್ಟ್ ಇಯರಲ್ಲಿ, ಅಂದರೆ ನೆಕ್ಸ್ಟ್ ಏಪ್ರಿಲ್ ಮೇ ಎಲ್ಲ ಆಗುವಾಗ ಅವಳದು ಇಯರ್ ಪಾಸಿಂಗ್ ಮಾಡಲಿಕ್ಕುಂಟು. ಇವಾಗ ಅವಳಿಗೆ ಇಯರಿಂಗ್ಸ್ ಹಾಕಲಿಲ್ಲ, ಅಂದರೆ ಕನ್ನಡದಲ್ಲಿ ಏನು ಹೇಳೋದು ಗೊತ್ತಿಲ್ಲ ನನಗೆ. ಅವಳಿಗೆ ಇಯರಿಂಗ್ಸ್ ಕಿವಿ ಚೂಸಲಿಲ್ಲ. ಅದಕ್ಕೆ ನಾನು ಅದರಲ್ಲೇ ಒಂದು ಗ್ರ್ಯಾಂಡ್ ಫಂಕ್ಷನ್ ಮಾಡುವ ಅಂತ ಎಲ್ಲರೂ ಕೇಳ್ತಿದ್ದಾರೆ. ಅದರಲ್ಲೂ ನನ್ನ ಹಸ್ಬೆಂಡ್ ಅಜ್ಜಿ ಇದ್ದಾರಲ್ಲೋ, ಅವ್ರು ಹೋದಾಗ ಕೇಳ್ತಾರೆ, ಯಾವಾಗ ನೀನು ಕಿವಿ ಚುಚ್ಚುತ್ತೀಯ ಅಂತ. ಹೇಳ್ತೇನೆ ಮಾಡಬೇಕು ಅಂತ. ಯಾಕಂದರೆ ನನಗೆ ಅವಳು ಸ್ವಲ್ಪ ದೊಡ್ಡವಳಾಗಲಿ ಅಂತ ಆಯಿತು. ಸ್ವಲ್ಪ ನಡೆಯುವಾಗಲ್ಲ ತುಂಬ ಚೆನ್ನಾಗಿ ಕಾಣ್ತದಲ್ವ. ಕೆಲವೊಬ್ಬರು ಬೈತಾರೆ, ಮತ್ತು ತುಂಬ ನೋವಿರ್ತದಲ್ವ ಈಗಲೇ ಮಾಡಿಬಿಡು ಅಂತ. ಸೊ ನೋಡುವ, ಟೈಮ್ ಬಂದಾಗ ಮಾಡಿದರೆ ಆಯಿತು. ಆಮೇಲೆ ಫಂಕ್ಷನೆಲ್ಲ ಇದು ಯಾವಾಗ ಅಂದರೆ ಈವ್ನಿಂಗ್ ಮಾಡಿದ್ದು. ಮಧ್ಯಾಹ್ನ ನಾವು ಫಂಕ್ಷನ್ ಇಟ್ಕೊಂಡಿದ್ವಿ. ನಮ್ಮ ಮನೆಗೆ ಗುರುಗಳೆಲ್ಲ ಬಂದಿದ್ದರು, ತುಂಬ ಖುಷಿ ಮಕ್ಕಳಿಗೆಲ್ಲ. ಆಮೇಲೆ ಅಂದರೆ 14th ಎಲ್ಲ ಬೇಗನೆ ಆಗಬೇಕಲ್ವ, ಅದಕ್ಕೆ ಮುಂಚಿನ ದಿನವೇ ಕೆಲವೊಂದೆಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ದೆ. ಅಂದರೆ ಇವಾಗ ನೋಡಿ, ಇದು ಕ್ಯಾಶ್ಯೂ ನಟ್ಸ್ ಮತ್ತು ಒಣದ್ರಾಕ್ಷಿ, ಈರುಳ್ಳಿ, ಇದನ್ನೆಲ್ಲ ಮುಂಚೆನೇ ಫ್ರೈ ಮಾಡಿ ಇಟ್ಕೊಂಡಿದ್ದೆ. ಆಮೇಲೆ ಇದು ಪಾಯಸಕ್ಕೆ ಅತ್ತೆ ಪಾಯಸ ಮಾಡಿದರು, ಅದಕ್ಕೋಸ್ಕರ ಇದನ್ನೆಲ್ಲ ಮಾಡಿ ತೋರಿಸ್ತಿದ್ದೇನೆ. ನನಗೆ ಮತ್ತು ಎಲ್ಲನೂ ಒಮ್ಮೆಲೆ ವೀಡಿಯೋ ಮಾಡಲಿಕ್ಕೆ ಆಗಲಿಲ್ಲ. ನಾನು ಟ್ರೈಪಾಡ್ ಪರ್ಚೇಸ್ ಮಾಡಲಿಲ್ಲ, ಹೇಳಿದ್ನಲ್ವ. ಆನ್ಲೈನಲ್ಲಿ ನೋಡಿದ್ದೇನೆ, ಅದನ್ನಿನ್ನೂ ತೆಗಿಬೇಕು. ಅಂದರೆ ತುಂಬ ಕಷ್ಟ ಆಗುತ್ತದೆ. ಯಾಕಂದರೆ ಒಂದು ಕೈಯಲ್ಲಿ ಫೋನ್ ಇಟ್ಕೊಂಡು ಮತ್ತೊಂದು ಕೈಯಲ್ಲಿ ಹೀಗೆ ಕಿಚನಲ್ಲಿ ಅಡುಗೆಲ್ಲ ಮಾಡುವಾಗ ತುಂಬ ಕಷ್ಟ ಆಗ್ತದೆ. ಯಾಕಂದರೆ ಯಾರಾದರೂ ಹಿಡಿಯುವವರಿದ್ರೆ ಆಗ್ಬೋದು, ಮತ್ತು ನಮ್ಮ ಮನೆಯಲ್ಲಿ ಮಕ್ಕಳು ಯಾರಿಲ್ಲಲ್ಲ. ಸೊ ತುಂಬ ಕಷ್ಟ ಆಗ್ತದೆ ವೀಡಿಯೋ ಎಲ್ಲ ಮಾಡಲಿಕ್ಕೆ. ಸೊ ಆವಾಗ ನನಗೆ ಒಂದೊಂದು ಮರೆತು ಕೂಡ ಹೋಗ್ತದೆ, ಮತ್ತು ನೆನಪಾದದನ್ನೆಲ್ಲ ಸ್ವಲ್ಪ ಮಾಡಿಟ್ಕೊಂಡಿದ್ದೇನೆ. ಇವಾಗ ನಾವು ಮಟನ್ ದಮ್ ಬಿರಿಯಾನಿ
ಮಾಡಿದ್ವಿ. ಸೊ ಅದಕ್ಕೋಸ್ಕರ ಆನಿಯನ್ ಮತ್ತು ಟೊಮೆಟೊ ಇದನ್ನೆಲ್ಲ ಬೆಳಿಗ್ಗೆನೇ ಕಟ್ ಮಾಡಿಟ್ಕೊಂಡಿದ್ದೆ. ಇವಾಗ ಒಂದು ಕುಕ್ಕರಲ್ಲಿ ಒಂದು ಸ್ವಲ್ಪ ಕರಿಬೇವು ಸೊಪ್ಪು ಹಾಗೆ ಈರುಳ್ಳಿ ಕೂಡ ತಗೊಂಡಿದ್ದೇನೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಕೊಳ್ಬೇಕು. ಅದರೊಟ್ಟಿಗೆ ಕೂಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಮತ್ತು ಕಾಯಿಮೆಣಸು ಪೇಸ್ಟ್ ಇದನ್ನೆಲ್ಲ ಕೂಡ ಹಾಗೆ ರಾತ್ರಿ ಮಾಡ್ಕೊಂಡಿದ್ದೆ. ಯಾಕಂದರೆ ಬೆಳಿಗ್ಗೆ ಅರ್ಜೆಂಟ್ ಆಗುವಾಗ ಅದನ್ನೆಲ್ಲ ಮಾಡಲಿಕ್ಕೆ ಟೈಮ್ ಇರೋದಿಲ್ಲ. ಸಪೋಸ್ ಕರೆಂಟ್ ಕೂಡ ಹೋಗಿರ್ತದೆ. ಸೊ ಇವಾಗ ಈರುಳ್ಳಿ ಫ್ರೈ ಆಗ್ತಾ ಬಂತು. ಸೊ ಮೊದಲಿಗೆ ಸ್ವಲ್ಪ ಉಪ್ಪು ಹಾಕ್ಕೊಳ್ಬೇಕು, ಯಾಕಂದರೆ ಚೆನ್ನಾಗಿ ಬೇಯ್ತದೆ. ಆಮೇಲೆ ಅದಕ್ಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕ್ಕೊಂಡಿದ್ದೆ. 1 ಕಪ್ಪಷ್ಟು ಹಾಕಿದ್ದೇನೆ, ನೀವು ನೋಡಿದ್ರಲ್ವ. ಯಾಕಂದರೆ ಎಷ್ಟು ನೀರುಳ್ಳಿ ನೀವು ತಗೊಂಡಿರ್ತೀರ ಅಷ್ಟು ಬೇಕಾಗ್ತದೆ. ಆಮೇಲೆ ಇದಾದ ನಂತರ ಸ್ವಲ್ಪ ಅದರ ಸ್ಮೆಲ್ ಹಸಿ ವಾಸನೆ ಹೋಗೋದ ನಂತರ ಇದಕ್ಕೆ ಟೊಮೆಟೊ ಹಾಕ್ಕೊಂಡಿದ್ದೇನೆ. ಟೊಮೆಟೊ ಹಾಗೆ ಒಂದು 8-10 ಟೊಮೆಟೊ ತಗೊಂಡಿದ್ದೇನೆ. ಅದು ಫ್ರೈ ಆಗ್ತಿದೆ. ಅದರ ಮಧ್ಯದಲ್ಲಿ ಜ್ಯೂಸ್ ಮಾಡಲಿಕ್ಕುಂಟು, ಕಸ್ಟರ್ಡ್ ಜ್ಯೂಸ್ ಮಾಡಿದ್ದೆ, ಅದಕ್ಕೂ ಕೂಡ ರೆಡಿ ಮಾಡ್ತಿದ್ದೇನೆ. ಇವಾಗ ಅದಕ್ಕೆ ಮಸಾಲೆ ಪೌಡರ್ ಇದೆಯಲ್ವ, ಇದನ್ನೆಲ್ಲ ಹಾಕ್ಕೊಳ್ಬೇಕು. ಬಡಸೊಪ್ಪು, ಜೀರಿಗೆ, ಮಟನ್, ಆಮೇಲೆ ಗರಂ ಮಸಾಲ, ಆಮೇಲೆ ಕೊತ್ತಂಬರಿ ಹುಡಿ ಇದನ್ನೆಲ್ಲ ಹಾಕ್ಕೊಂಡು ಅದರೊಟ್ಟಿಗೆ ಸ್ವಲ್ಪ ನಾನು ಹೇಳಿದ್ನಲ್ವ ಮೆಣಸಿನಕಾಯಿ ಪೇಸ್ಟ್ ಮಾಡ್ಕೊಂಡಿದ್ದೆ ಅಂತ, ಅದನ್ನು ಕೂಡ ಹಾಕಿ ಚೆನ್ನಾಗಿ ಎಲ್ಲನೂ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಮಟನ್ ಹಾಕ್ತಿದ್ದೇನೆ. ನಿಮಗೆ ಕರೆಕ್ಟಾಗಿ ಒಂದು ಮಟನ್ ದಮ್ ಬಿರಿಯಾನಿ, ಮಂಗಳೂರು ಸ್ಟೈಲ್ ದಮ್ ಬಿರಿಯಾನಿ ಬೇಕು ಅಂದರೆ ನಾನು ನೆಕ್ಸ್ಟ್ ಟೈಮ್ ವಿಡಿಯೋ ಹಾಕ್ತೀನಿ. ನಾನು ಹೇಳಿದ್ನಲ್ವ ಅರ್ಜೆಂಟಾಗಿ ಯಾವುದನ್ನು ಕೂಡ ಕರೆಕ್ಟ್ ಮಾಡಲಿಕ್ಕಾಗಲಿಲ್ಲ ಅಂತ. ಆಮೇಲೆ ನನ್ನ ನಾದಿನಿ ಬಂದರು, ಮತ್ತೆ ಅದನ್ನು ಅವರು ಕಂಟಿನ್ಯೂ ಮಾಡಿದರು. ಆಮೇಲೆ ನೋಡಿ ಇವಾಗ ಜ್ಯೂಸಿಗೆ ಬಾದಾಮ್ ಮತ್ತು ಕ್ಯಾಶ್ಯೂ ನಟ್ಸನ್ನು ಕೂಡ ಕಟ್ ಮಾಡ್ಕೊಂಡಿದ್ದೇನೆ. ಆಮೇಲೆ ಅದಕ್ಕೆ ಆ್ಯಪಲ್ ಮತ್ತು ಸ್ವಲ್ಪ ಕ್ಯಾರೆಟ್ ಇದನ್ನೆಲ್ಲ ಹಾಕಿದರೆ ಟೇಸ್ಟಿ ಆಗುತ್ತದಲ್ವಾ. ಸೊ ಅದನ್ನು ಕೂಡ ಹಾಕ್ಕೊಂಡಿದ್ದೇನೆ. ಇವಾಗ ಇದಕ್ಕೆ ಕರ್ಡ್ ಹಾಕ್ಕೊಳ್ಬೇಕು. ಕರ್ಡ್ ಫಸ್ಟಿಗೆ ಹಾಕಲಿಲ್ಲ, ಇವಾಗ ಲಾಸ್ಟಿಗೆ ಹಾಕ್ತಿದ್ದೇವೆ. ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಆಮೇಲೆ ಎಷ್ಟು ವಿಜಿಲ್ ಹಾಕಬೇಕು ಅಷ್ಟು ಮಾಡಬೇಕು. ಅಂದರೆ ನೋಡ್ಕೊಳ್ಬೇಕು, ಕೆಲವೊಂದು 2 ವಿಜಿಲ್ ಆಗುವಾಗಲೇ ಬಾಯ್ಲ್ ಆಗ್ತದೆ, ಕೆಲವೊಂದು ಬೇಗ ಆಗೋದಿಲ್ಲ. ಸೊ ಹಾಗೆ ನೋಡಿಕೊಂಡು ಮಾಡಿದರೆ ಆಯಿತು. ಆಮೇಲೆ ಈ ಕಡೆ ಜ್ಯೂಸ್ ಕೂಡ ರೆಡಿ ಆಯಿತು. ಮತ್ತು ಜಾಸ್ತಿ ಏನು ದಾವತ್ ಮಾಡಲಿಕ್ಕೆ ಹೋಗಲಿಲ್ಲ, ಸಿಂಪಲ್ಲಾಗಿ ಮಾಡಿದ್ದೆ ಅಷ್ಟೇ. ಇವಾಗ ನಾನು ಕಬಾಬ್ಗೆ ಮ್ಯಾರಿನೇಟ್ ಮಾಡಿದ್ದೇನೆ. ಎಲ್ಲನೂ ಪೌಡರ್ನೆಲ್ಲ ಹಾಕ್ಕೊಂಡು ಇವಾಗ ಚಿಕನನ್ನು ಹಾಕ್ಕೊಳ್ತಿದ್ದೇನೆ. ಸೊ ನಾನು ಹೇಳಿದ್ನಲ್ವ, ನಮ್ಮ ಮದ್ರಸದ ಗುರುಗಳನ್ನು ಕೂಡ ಇನ್ವೈಟ್ ಮಾಡಿದ್ವಿ. ಹಾಗೆ ನನ್ನ ಮಾವನ ಫ್ರೆಂಡ್ ಕೂಡ ಒಬ್ಬರೇ ಬಂದಿದ್ದರು. ಇದು ಆ್ಯಕ್ಚುಲಿ ಸ್ಯಾಟರ್ಡೇ ಇಟ್ಟದ್ದು, ಯಾಕಂದರೆ ಸಂಡೇ ಆದರೆ ಒಂದು ದಿನ ಹಾಲಿಡೇ ಸಿಗ್ತದೆ. ಸೊ ನಾದಿನಿಯರಿಗೆ ಬಂದರೆ ಅವರಿಗೂ ಕೂಡ ಒಂದಿನ ಇರಲಿಕ್ಕೆಲ್ಲ ಆಗ್ತದಲ್ವಾ. ಸೊ ಹಾಗಾಗಿ ಸ್ಯಾಟರ್ಡೇ ಇಟ್ಕೊಂಡಿದ್ದೆ. ಆಮೇಲೆ ಗುರುಗಳೆಲ್ಲ ಓದಿದ ನಂತರ ಮೌಲಿದ್ ಓದಿದ್ರು. ಅದೆಲ್ಲ ಓದಿದ ನಂತರ ಅವರಿಗೂ ಕೂಡ ಫುಡ್ಡೆಲ್ಲ ಕೊಟ್ಟು ಆಮೇಲೆ ನಾವು ಮತ್ತು ಮನೆಯವರೆಲ್ಲ ಊಟ ಎಲ್ಲ ಮಾಡಿದ್ವಿ. ತುಂಬ ಚೆನ್ನಾಗಿ ಆಯಿತು ನನ್ನ ಮಗಳ ಒಂದು ಬರ್ಡೇ ಪಾರ್ಟಿ. ಅದಾದ ನಂತರ ನಾವು ಕೇಕ್ ಕಟ್ಟಿಂಗ್ ಮಾಡಿದ್ದು. ಸೊ ನಿಮಗೆ ವಿಡಿಯೋ ಇಷ್ಟ ಆದರೆ ಆದಷ್ಟು ಶೇರ್ ಮಾಡಿ, ವಾಚ್ ಮಾಡಿ, ಸಪೋರ್ಟ್ ಮಾಡ್ತಾನೇ ಇರಿ. ನೀವು ಸಪೋರ್ಟ್ ಮಾಡಿದರೆ ನಾನು ಪದೇ ಪದೇ ಹೇಳ್ತಾ ಇರ್ತೀನಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್.